ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದ ಹುಬ್ಬಳ್ಳಿಯಲ್ಲಿ ಕೇಶವ ಫೌಂಡೇಶನ್ ಮತ್ತು ನಮ್ಮ ಸ್ಕೈಲೈಟ್ ಗ್ರೂಪಿನ ಅಡಿಯಲ್ಲಿ ಇವತ್ತು ಒಂದು ಸಿಂಗಿಂಗ್ ಕಾಂಪಿಟಿಷನ್ ಏರ್ಪಡಿಸಿದ್ದಾರೆ. ಇಲ್ಲಿ ನಾನು ಕೂಡ ಅತಿಥಿಯಾಗಿ ಇವತ್ತು ಭಾಗವಹಿಸಿದೆ. ಬಹಳ ಸಂತೋಷ ಆಯಿತು. ಉತ್ತರ ಕರ್ನಾಟಕದಲ್ಲಿರುವಂತಹ ಪ್ರತಿಭೆಗಳಿಗೆ ಅನೇಕ ರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಕಲಾವಿದರಿದ್ದಾರೆ. ಅದು ಸಂಗೀತ ಆಗಿರ್ಬೋದು, ಜಾನಪದ ಸಾಹಿತ್ಯ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ರಂಗಭೂಮಿ ಕಲಾವಿದರಾಗಿರ್ಬೋದು, ಚಲನಚಿತ್ರ ನಟರು ಕೂಡ ಇದ್ದಾರೆ. ಆದ್ರೆ ಅವರಿಗೆ ಪ್ರೋತ್ಸಾಹ ಸಿಗಲಾರ್ದಕ್ಕೆ ಎಲ್ಲೋ ಒಂದು ಕಡೆ ಈ ಉತ್ತರ ಕರ್ನಾಟಕ ಪ್ರತಿಭೆಗಳಿಗೆ ಗುರುತಿಸ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಬಹುತೇಕ ಇವತ್ತು ನಮ್ಮ ಕೇಶವ ಫೌಂಡೇಶನ್ ಮತ್ತು ಸ್ಕೈಲೈಟ್ ಗ್ರೂಪ್ನವರು ಒಂದು ಅದ್ಭುತವಾದ ಒಂದು ವೇದಿಕೆಯನ್ನ ಅವರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂಥ ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಯಾಕಂದ್ರೆ ಇವತ್ತು ಕೇಂದ್ರ ಸ್ಥಾನ ನಮ್ಮ ಹುಬ್ಬಳ್ಳಿ ಆಗ್ಬೇಕಾಗಿತ್ತು. ಆದ್ರೂ ಕೂಡ ಉತ್ತರ ಕರ್ನಾಟಕದ ನಾವು ಎಲ್ಲರೂ ಕೂತ್ಕೊಂಡು ಇಂಥ ಕಲಾವಿದರನ್ನ, ಪ್ರತಿಭಾವಂತರನ್ನ ಗುರುತಿಸುವಂತ ಕೆಲಸ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಒಂದು ವೇದಿಕೆ ಸಿಗುತ್ತೆ. ಅವರು ಕೂಡ ಈ ರಾಜ್ಯದಲ್ಲಿ ಒಳ್ಳೆಯ ಪ್ರತಿಭಾವಂತರಾಗಿ ಮಿಂಚೋದಕ್ಕೆ ಅವಕಾಶ ಆಗುತ್ತೆ. ಇಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ನಮ್ಮ ಎಲ್ಲ ತಂಡದವರಿಗೂ ಇವತ್ತು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ರೀತಿ ಮುಂದೂ ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಏನು ಈ ರೀತಿ ಸ್ಪಾನ್ಸರ್ ಮಾಡುವಂಥದ್ದಾಗಿರ್ಬೋದು. ಯಾಕಂದ್ರೆ ಅನೇಕ ಜನ ಇಲ್ಲಿ ಸ್ಪಾನ್ಸರ್ ಮಾಡಿದ್ದಾರೆ. ಇಂತಹ ಒಂದು ಪ್ರತಿಭೆಗಳಿಗೆ ಗುರುತಿಸಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು. ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ರಾಜಕಾರಣಿಗಳಿಗೂ ವಿನಂತಿ ಮಾಡ್ಕೊತೀನಿ, ಮತ್ತು ಅನೇಕ ದೊಡ್ಡ ದೊಡ್ಡ ಉದ್ದಿಮೆದಾರರಿದ್ದಾರೆ, ಅವರಿಗೂ ಕೂಡ ನಾವು ವಿನಂತಿ ಮಾಡ್ಕೊತೀನಿ. ಇಂತಹ ವೇದಿಕೆಗಳನ್ನು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭಾವಂತರಿಗೆ ಕಲ್ಪಿಸಿಕೊಡುವಂತ ಕೆಲಸ ನಾವು ಮುಂದಿನ ದಿವಸಗಳಲ್ಲಿ ಮಾಡುವಂತ ನಿಟ್ಟಿನಲ್ಲಿ ನಾನು ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಕಲೆ ಅನ್ನೋದೇ ಹಾಗೆ, ಅದು ಕಲೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆ ಕಲೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ. ಅದನ್ನ ಪ್ರದರ್ಶನ ಮಾಡಿದಾಗ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ. ನಾವು ಕೂಡ ಬಾತ್ರೂಮ್ ಸಿಂಗರು ಇಲ್ಲ ಬೆಡ್ರೂಮ್ ಸಿಂಗರು ಆಗಿರ್ತೀವಿ. ಅದನ್ನೇ ಇವತ್ತು ಒಂದು ಪ್ರಯತ್ನವನ್ನ ಕೂಡ ನಾನು ಈ ವೇದಿಕೆ ಮೇಲೆ ಮಾಡಿದೆ. ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನನಗೂ ಕೂಡ ಅವಕಾಶವನ್ನ ಇವತ್ತು ಕಲ್ಪಿಸಿಕೊಟ್ರು. ನನಗೆ ಬಹಳ ಸಂತೋಷ ಆಯ್ತು. ಈ ರೀತಿ ಮುಂದೆ ಕೂಡ ನಡೀಲಿ ಅಂತೇಳಿ ಅವರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಅವ್ರಿಗೆ ಧನ್ಯವಾದಗಳು ಕೂಡ ಹೇಳಕ್ಕೆ ಇಚ್ಛಪಡ್ತೇನೆ. ಥ್ಯಾಂಕ್ ಯು.